ಟಮಟೆ ಬಂದ ತಕ್ಷಣ ಟಮಟೆ ಹೊಡಿತಾ ಇದ್ರು. ಚರ್ಮದ ಮೇಲೆ ಅದನ್ನ ಟಮಟೆನ ಅದನ್ನ ನಗಾರಿನ ರೆಡಿ ಮಾಡಿರ್ತಾರೆ. ಪಾಪ ಪ್ರಾಣಿ ಸತ್ತೋಯ್ತು, ಆ ಪ್ರಾಣಿಗೂ ಗೊತ್ತಿಲ್ಲ ನನ್ನ ಚರ್ಮದಿಂದ ಇಂಥ ಒಂದು ನಾರ ಕೊಟ್ಟು ಜನರಿಗೆ ಆನಂದ ಉಂಟು ಮಾಡ್ತೀನಿ ಅಂತೇಳಿ ಇದಕ್ಕೆ ಆ ಕುರಿದಾಕಿರ್ತೀರೋ ಮೇಕೆದಾಕಿರ್ತೀರೋ ಇಲ್ಲಾಂದ್ರೆ ಹಸುದಾಕಿರ್ತೀರೋ ಚರ್ಮ ಟಮಟೆಗೆ ನಗಾಲಿಕ್ಕೆ ಗೊತ್ತಿರಲ್ಲ. ಹಾಗೆ ಪ್ರತಿಯೊಬ್ಬರು ಕೂಡ ಹುಲ್ಲುಕಡ್ಡಿ ತೆಗೆದುಕೊಳ್ಳಿ. ಯಾಕಂದ್ರೆ ನನಗೆ ಯಾರೋ ತಂದು ಇಡಗುಂಜಿಯಿಂದ ಪ್ರಸಾದ ಕೊಟ್ಟು ಹುಲ್ಲುಕಡ್ಡಿ, ಸಣ್ಣ ಹುಲ್ಲುಕಡ್ಡಿ ನಮ್ಗೆ ದೇವಸ್ಥಾನದ ಪ್ರಸಾದ ಸ್ವಾಮಿ ಅಂತ ಕೊಟ್ಟರು. ಈ ಹುಲ್ಲು ಗಣೇಶನಿಗೆ ಇಟ್ಟು ಅದನ್ನ ಪ್ರತಿ ಮಾಡ್ತಾರೆ. ನೀವು ಸಗಣಿನ ಅದಕ್ಕೆ ಇಟ್ಬಿಟ್ಟ ತಕ್ಷಣ ಅದು ಪಿಳ್ಳಾಕಿ ಅಂತ ಕರಿತೀವಿ. ಹಾಗೆ ನಮ್ಮ ಸಂಸ್ಕೃತಿ ಗಣೇಶನನ್ನ ಪಿಳ್ಳಾಕಿ ನಾವು ಕಾಣ್ತೀವಿ, ಹುಲ್ಲುಕಡ್ಡಿ ನಾವು ಕಾಣ್ತೀವಿ. ಹಾಗೆ ಯಾರನ್ನೂ ಕೂಡ ನಾವು ಬರೀ 4 ಲಕ್ಷ ಕರ್ನಾಟಕದಲ್ಲಿ ಇದ್ದೀವಿ, ನಮ್ಮ ಜನಸಂಖ್ಯೆ ಕಡಿಮೆ, 7 ಕೋಟಿ ಜನ ಬಂದ್ಬಿಟ್ಟಿದ್ದಾರೆ, ನೀವು ಕಡಿಮೆ ಅಂತ ತಿಳ್ಕೊಳಕ್ ಹೋಗ್ಬಿಡಿ. ದೇವಿಗೆ ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಏನಾನು ಮಾಡು ಕೈಗೆ ಎದುರದೆ ಹುಚ್ಚುವ ನಾನೇನು ಹುಲ್ಲು ಕಡ್ಡಿ ಎಂಬ ನುಡಿಬೇಡ, ಹೀನ ಭಾವದಿಂದ ಜಗದ್ಗುರುಗಳಿಗೆ ತಾಳ ನೀಡುವುದು ಮಂಕುತಿಮ್ಮ ಅಂತ. ಎಲ್ಲರಿಗೂ ಒಂದು ಸ್ಥಾನ ಇದೆ. ಈ ಮಾರ ಭಾಷೆ ಮಾಡೋಂಥವ್ರು ಲೀಡರ್ ಆಗಲಿಲ್ಲ, ದೊಡ್ಡ ಸ್ಥಾನಕ್ಕೆ ಹೋಗಿಲ್ಲ, ಜನಸಂಖ್ಯೆ ಕಡಿಮೆ ಇದ್ರು ಕೂಡ ನಾಯಕತ್ವವನ್ನು ಬೆಳೆಸ್ಕೊಂಡಿಲ್ಲ. ನಿಮ್ಮಲ್ಲಿರುವಂತವ್ರು ನನ್ನ ಹೆಸರು ಹೇಳೋದು ಬೇಡ, ಬೇಕಾದಷ್ಟು ನಾಯಕರಿದ್ದಾರೆ. ಬರೀ ರಾಜಕಾರಣದಲ್ಲಿ ನಾಯಕರಾದವರು ಮಾತ್ರ ನಾಯಕರಲ್ಲ, ವಿದ್ಯಾ ಕ್ಷೇತ್ರದಲ್ಲಿರ್ಬೋದು, ಉದ್ಯೋಗ ಕ್ಷೇತ್ರದಲ್ಲಿರ್ಬೋದು, ವ್ಯವಸಾಯದಲ್ಲಿರ್ಬೋದು, ಸಾಹಿತ್ಯದಲ್ಲಿರ್ಬೋದು, ರಾಜಕಾರಣದಲ್ಲಿರ್ಬೋದು, ಯಾರು ಪ್ರವೃತ್ತಿಯನ್ನ ನಿಮ್ಮನ್ನ ಗುರುತಿಸಿ ನಿಮ್ಮ ಸಮಾಜಕ್ಕೆ, ನಿಮ್ಮ ಧರ್ಮಕ್ಕೆ, ನಿಮ್ಮ ಸಂಸ್ಕೃತಿಗೆ ಗೌರವ ಕೊಟ್ಟಿರ್ತಾರೆ, ಅವರು ಇಲ್ಲಿ ಬಹಳ ಮುಖ್ಯ. ಸೊ ಅದರಿಂದ ನಿಮ್ಮ ನಿಮಿಷ ರೀ ಪ್ಲೀಸ್ ಸ್ವಲ್ಪ ಅದಕ್ಕೆ ನಿಮ್ಮ ಏನು ಒಂದು ಜನಸಂಖ್ಯೆ ಮೇಲೆ ತಾವು ಇಟ್ಕೊಂಡು ಹೋಗಬೇಡಿ. ನಮ್ಮ ಭಾರತದಲ್ಲೂ ಕೂಡ ಬೇಕಾದಷ್ಟು ಭಾಷೆಗಳು ಇಡೀ ಪ್ರಪಂಚದಲ್ಲಿ ಇದ್ದುದನ್ನೆಲ್ಲ ಇತಿಹಾಸನ ನನ್ನ ಸಹೋದರಿಗಳು ಒಟ್ಟು 7,000 ಭಾಷೆ ಇದ್ದಂತೆ. ಈಗ ಸುಮಾರು 2,845 ಭಾಷೆಗಳು ಕಡಿಮೆ ಆಗಿದೆ, ಕ್ಷೀಣಿಸ್ತಾ ಇದೆ, ದಿನ 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 ಕಡಿಮೆ ಆಗ್ತಾ ಇದೆ. ಸೊ ಅದರಿಂದ ಇಲ್ಲಿ ಬೆಂಗಳೂರಲ್ಲೇ ತೆಗೆದುಕೊಳ್ಳಿ, ಸುಮಾರು ಹೆಚ್ಚು ಕಮ್ಮಿ ಹೊರಗಡೆಯವರೆಲ್ಲ ಬಹಳ ಜನ ಬಂದು ಸೇರ್ಕೊಂಡಿದ್ದಾರೆ. ಯಾಕೆ? ನಮ್ಮ ಸಂಸ್ಕೃತಿ. ನಿಮ್ಮ ಕೊಡಗುಗೆ ಎಂಟು ಆಗ್ತಿದ್ದಂತೆ ಬೇಕಾದಷ್ಟು ಜನ ಅದು ಕೂಡ ಹೊರಗಡೆ ಬಂದು ಸೇರ್ಕೊಂಡಿದ್ದಾರೆ. ಈಗ ನಮ್ಮ ವ್ಯವಸಾಯ ಪದ್ಧತಿ ಬಹಳ ಎಲ್ಲ ಬಂದು ಹೊರಗಡೆ ಹೋದ್ರಿಂದ ಇವತ್ತು ಬಾಂಗ್ಲಾದೇಶ, ಬೇರೆ ಅಕ್ಕಪಕ್ಕದವರೆಲ್ಲ ಬಂದು, ಬಿಹಾರದಲ್ಲಿ ಬಂದು ಅಲ್ಲಿ ಕಾಫಿ ತೋಟಗಳಲ್ಲಿ, ಟೀ ತೋಟದಲ್ಲಿ ಬೇರೆ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ನೀವು ಹೊರಗಡೆ ಹೋದಾಗ ಬೇರೆ ಬಂದು ರಿಪ್ಲೇಸ್ ಮಾಡ್ಬೇಕಲ್ಲ. ಎಲ್ಲರೂ ವ್ಯವಸಾಯ ಮಾಡೋಕ್ಕಾಗಲ್ಲ, ವ್ಯವಸಾಯ ಪದ್ಧತಿನೇ ಯಾರು ಬಿಡಕ್ಕಾಗಲ್ಲ. ಆದ್ರೆ ಸಂಸ್ಕೃತಿ ಎಲ್ಲ ಕೂಡ ಉಳಿಸ್ಕೊಂಡು ಹೋಗ್ಬೇಕಾದಂತ ಕೆಲಸ ಇವತ್ತು ನಾವೆಲ್ಲ ಸೇರಿ ಇವತ್ತು ನಾವು ಮಾಡಬೇಕಾಗಿದೆ. ಆದ್ರಿಂದ ನೀವೆಲ್ಲ ಇವತ್ತು ಏನು ಇಲ್ಲಿ ಬಂದಿದ್ದೀರಿ, ಇಷ್ಟು ಜನ ಇಲ್ಲಿ ಈ ಹಾಲ್ ತುಂಬ ಹೇಗೆ ಸೇರಿದ್ದೀರಿ, ನೀವು ನಿಮ್ಮ ಮೂಲ ಪದ್ಧತಿ, ನಿಮ್ಮ ಧರ್ಮ, ನಿಮ್ಮ ಸಂಸ್ಕೃತಿನ ಕಾಪಾಡಲಿಕ್ಕೆ, ನಮ್ಮ ರಾಜ್ಯದ ಗೌರವವನ್ನು ಉಳಿಸ್ಲಿಕ್ಕೆ ಬಂದಿದ್ದೀರಲ್ಲ, ಅದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ. ನೀವು 4 ಲಕ್ಷದ ಜನರ ಪ್ರತಿನಿಧಿಗಳಲ್ಲ, ಕರ್ನಾಟಕ ರಾಜ್ಯದ 7 ಕೋಟಿ ಜನರ ನೀವೆಲ್ಲ ಇದಕ್ಕೆ ಪ್ರತಿನಿಧಿಸುವಂತ ಒಂದು ಸಂಕೇತವನ್ನು ಕೊಟ್ಟಂತ ನಾಯಕರು ನೀವು ಅನ್ನೋದನ್ನ ನೀವು ಗಮನಿಸಿಕೊಳ್ಳಬೇಕು. ಯಾರು ಕೂಡ ನಾನು ಒಬ್ಬ ಆಗುದಿಲ್ಲ ಅನ್ನೋದು ಭಾವನೆ. ನಿಮಗೆ ಸ್ವಾಭಿಮಾನ ಇರಬೇಕು. ನಿಮ್ಮ ಮಕ್ಕಳಿಗೆ, ನಿಮ್ಮ ಯುವ ಪೀಳಿಗೆಗೆ ನಿಮ್ಮ ಪದ್ಧತಿ, ನಿಮ್ಮ ಸಂಸ್ಕೃತಿ, ನಿಮ್ಮ ಭಾಷೆ ನೀವು ಉಳಿಸ್ಕೊಂಡು ಹೋಗ್ಬೇಕು. ಬೆಳಗ್ಗೆ ಅಂದ ತಕ್ಷಣ ಒತ್ತಾರೆ ಅಂತಾರೆ, ಉಳುಮೆ ಅಂದ್ರೆ ಉಳಿಸೋಣ ಅಂತಾರೆ. ಸೊ ಬೆಳೆಸೋ ಮೇಲೆ ಬೆಳೆಸೋಣ ಅಂತ. ಹಂಗೆ ನೀವೆಲ್ಲ ನಮ್ಮ ಸಿಎಂ ಬೆಳೆದಂಗೆ ಅದರಿಂದ ಇಲ್ಲಿ ಅದೇನು ತೊಂದರೆ ಇಲ್ಲ. ಕೊಂಕಣಿ ಇರ್ಬೋದು, ಮತ್ತೆ ಇರ್ಬೋದು, ಬ್ಯಾರಿ ಇರ್ಬೋದು, ಬೇರೆ ಬೇರೆ ಎಲ್ಲ ಇದೆ. ನಮ್ಮಲ್ಲೇ ರಾಜ್ಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದಿನ ನಮ್ಮ ಸಾಯಿಬಾಬಾ ಅವರು ಬಂದು ಮಾತಾಡ್ತಿದ್ರು ಯಾವತ್ತು ಕಾರ್ಯಕ್ರಮಕ್ಕೆ, ಬಾಲಗಂಗಾಧರ ಸ್ವಾಮೀಜಿಯವರ 50ನೇ ವರ್ಷದ ಕಾರ್ಯಕ್ರಮಕ್ಕೆ. ಅದಕ್ಕೆ ಮೈಸೂರು ಕನ್ನಡನೇ ಬೇರೆ, ಬೆಳಗಾಂ ಕನ್ನಡನೇ ಬೇರೆ, ಗುಲ್ಬರ್ಗ ಕನ್ನಡನೇ ಬೇರೆ, ಕೊಡಗು ಕನ್ನಡ ಬೇರೆ, ಇದನ್ನ ದಕ್ಷಿಣ ಕನ್ನಡ ಬೇರೆ, ನಂದು ಕನಕಪುರ ಕನ್ನಡ ನಂದೇ ಬೇರೆ.
ಸೊ ನನ್ನ ಕನ್ನಡ ಸಾಮಾನ್ಯ ಕನ್ನಡ ಜಗಳ ಆದ್ರೆ ವಿಧಾನಸೌಧದಲ್ಲಿ ಮಾತ್ರ 224 ಜನ ಒಂದೇ ಕನ್ನಡ ಮಾತಾಡ್ತೀವಿ, ಒಂದೇ ಕನ್ನಡ ಅದಕ್ಕೆ ವಿಧಾನಸಭೆಯಲ್ಲಿ ಒಂದು ಹಿಂದೆ ನೀವು ಕೊಡಗಲ್ಲಿ ಒಂದು ದೊಡ್ಡ ವಿಶೇಷವಾದಂತಹ ಒಂದು ರಾಜ್ಯ ಹಿಂದೆ ಇತಿಹಾಸ ಇತ್ತು. ಈಗ ಚರ್ಚೆ ಮಾಡಕ್ಕೆ ಹೋಗೋದು ಬೇಡ. ಆದ್ರೆ ನಿಮ್ಮ ಸಂಸ್ಕೃತಿ, ನಿಮ್ಮ ಏನು ಪರಂಪರೆ ಬಂದಿದೆ, ಅಲ್ಲಿರುವಂತಹ ಗುಡ್ಡಗಾಡು ಪರಿಸ್ಥಿತಿ ಪದ್ಧತಿ ಇವನ್ನೆಲ್ಲ ಕೂಡ ನೀವು ಕಾಪಾಡ್ಕೊಂಡು ಹೋಗುವಂಥದ್ದು. ಬೆಂಗಳೂರಿನಲ್ಲಿ ಕೂಡ ನಮಗೆ ನಮ್ಮ MLA ಮಂತರವರು ಹೇಳ್ತಾ ಇದ್ರು, ಜಾಗದ ಸಮಸ್ಯೆ ಇದೆ ಅಂತ ನಮ್ಮ ಅಧ್ಯಕ್ಷರು ಕೂಡ ಹೇಳ್ತಾ ಇದ್ರು. ಇಲ್ಲಿ ಏನಾದ್ರು ನಿಮ್ಮ ಹೆಸರು ಉಳ್ಕೊಳ್ಳಿಕ್ಕೆ, ಏನಾದ್ರು ಮಾಡಲಿಕ್ಕೆ ನಿಮ್ಮ ಸಂಸ್ಥೆಯವರು ಏನಾದ್ರು ಬಂದು ನನಗೊಂದು ಪ್ರಸ್ತಾವನೆ ಕೊಡಿ. ಆ ಹೆಸರು ಯಾವ ಶಾಶ್ವತವಾಗಿ ನಾನು ಖಂಡಿತ ನಿಮಗೆ ಸಹಾಯ ಮಾಡಲಿಕ್ಕೆ ನಾನು ಒಟ್ಟಾರೆ ಹೇಳ್ತಾ ಇದ್ದಲ್ಲ. ನಾನು ನನ್ನ ಕುಟುಂಬ ರಾಜಕಾರಣ ಇರ್ತದೆ ಹೋಗ್ತದೆ, ನಿಮ್ಮ ಜೊತೆ ಯಾವಾಗಲೂ ಕೂಡ ನಿಮ್ಮ ಮನೆಯ ಕುಟುಂಬದ ಮನೆಯಾಗಿ ನಾನು ಇರ್ತೇನೆ. ಈ ಸಂದರ್ಭದಲ್ಲಿ ಬೇರೆ ಸಂದರ್ಭದಲ್ಲಿ ನೆಕ್ಸ್ಟ್ ಟೈಮ್ ಬಂದಾಗ ಎಲ್ಲ ನಿಮ್ಮ ಊಟಕ್ಕೆ ಹಬ್ಬ ನೋಡೋಣ ಪ್ರತಿಷ್ಠೆ. ನಾನು ಬಹಳ ಜನ ಸ್ನೇಹಿತರೆಲ್ಲ ಇದ್ದಾರೆ, ಮೊದಲಿಂದ ನಮ್ಮ ದೇಶ ಗೀಜೆಲ್ಲ ಹಳೆ ಫ್ರೆಂಡ್ಸ್ ನನಗೆ ಬಹಳ ಜನ ಇದ್ದಾರೆ. ಬಹಳ ಸಂತೋಷ. ಹೆಣ್ಮಕ್ಳಿರ್ಬೋದು, ಯುವಕರಿರ್ಬೋದು, ಹಿರಿಯರೆಲ್ಲ ಬಹಳ ಉತ್ಸಾಹದಿಂದ ಪ್ರೀತಿಯಿಂದ ಇಷ್ಟು ನಾನು ದೆಹಲಿಯಲ್ಲೂ ಕಾರ್ಯಕ್ರಮ ಇಟ್ಕೊಂಡಿದ್ದೆ, ಬಟ್ ಮತ್ತೊಂದು ಬಿಡಲಿಲ್ಲ ನನಗೆ. ಹಾಗಾಗಿ ನನ್ನ ಜೊತೆ ನಿಂತ್ಕೊಂಡಿದ್ದಾರೆ, ನಾನು ಹೇಳಿ ಕಳಿಸ್ಕೊಂಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ ನನಗೆ ಪೂರ್ಣವಾಗಿ ಅಂತ ಹೇಳಿದ. ಅದಕ್ಕೆ ಅಯ್ಯಪ್ಪ ನೀವು ಇದಕ್ಕೆ ನಾನು ಇರೋದು ಕಡೆ ಆಗ್ಬಿಟ್ಟು ಅವೆಲ್ಲ ಕಾಪಾಡೋಂಥ ಕೆಲಸ ನೀವು ಮಾಡಬೇಕು ಅಂತೇಳಿ ನಾನು ಪ್ರಾರ್ಥನೆ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.